ಆಲೇ ಒಂದು 2-3 ಗಂಟೆ ಆಯಿತು, 2 ಅವರ್ ಆಯಿತು ಅವ್ರು ಹೇಳಿ. ಬರ್ತೀನಿ ಆಲೇ, ಇನ್ನೇನು ಇನ್ನೊಂದು 5 ನಿಮಿಷ ಬರ್ತೀನಿ ಅಂತ ಅಂದ್ರೆ ಮನೆಗೆ ಬರಲೇ ಇಲ್ವಲ್ಲ, ಯಾಕೆ ಎಲ್ಲಿಗೆ ಹೋದ್ರೋ ಏನೋ. ಫೋನ್ ಆದರೂ ಮಾಡೋಣ, ಕೇಳೋಣ. ಅದೆಲ್ಲ ನಿದ್ದೆ ಬರ್ತೈತೆ, ನಾನು ಮನೆಗೆ ಬೇಕು, ಬರ್ತೀನಿ, ಬಿಸಿಲು ಜಾಸ್ತಿ ಅಂತ ಹೇಳಿ ಹೇಳ್ದವರು ಯಾಕೆ ಬರಲೇ ಇಲ್ಲ ಇಷ್ಟೊತ್ತಾದ್ರೂ. ಫೋನ್ ಮಾಡೋಣ, ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಹಲೋ ಹಲೋ ಸ್ನೇಹ, ಹೇಳು. ರೀ, ಎಲ್ಲಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಅವಾಗಲೇ ಬರ್ತೀನಿ ಇನ್ನೊಂದು 5 ನಿಮಿಷ ಅಂತ ಹೇಳ್ದವರು, ಅಲ್ಲಿ 2 ಅವರ್ ಆಯಿತು. ನಾನು 5 ನಿಮಿಷ ಎಷ್ಟೊತ್ತಾಯ್ತಪ್ಪ, ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಯಾಕೋ ಬರಲಿಲ್ಲ ಅಂತ ನಾನು ಫೋನ್ ಮಾಡ್ತಾ ಇದ್ದೀನಿ. ಎಲ್ಲಿದ್ದೀರಾ ನೀವು? ನಾನು ಇಲ್ಲೇ ಮನೆ ಕಣ ಇನ್ನು ಅಮ್ಮಾರ ಮನೆ ಹತ್ರ ಬಂದು ಇಲ್ಲೇ ಮನೆ ಕಣ ಇನ್ನು ತಣ್ಣಗೈತೆ ಅಂತೇಳಿ ಮನೆ ಕಣಿದ್ದೆ. ಈಗ ಎದ್ದೆ, ಅತ್ತೆ ಐತೆ, ಈಗ ಟೀ ಕುಡ್ಕೊಂಡು ಬರ್ತೀನಿ, ಹೇಳು. ಅಲ್ಲಿಗೆ ಹೋಗಿದ್ರೆ ಏನು ಅಮ್ಮಯ್ಯರ ಮನೆ ಹತ್ರ? ಹ್ಞೂ, ಅದಕ್ಕೆ ಬಂದಿಲ್ಲ. ನಾನು ಎಲ್ಲಿಗೆ ಹೋದ್ರಪ್ಪ ಅಂದ್ಕೊಂಡೆ. ಬಂದೇ ಇರ್ರಿ, ಒಂದು 5 ನಿಮಿಷ ಬರ್ತೀನಿ. ಇವ್ರು ಅಲ್ಲಿಗೆ ಹೋಗ್ಯವ್ರೆ. ನಾನು ನೋಡಿದ್ರೆ ಯಾಕೆ ಬಂದಿಲ್ಲ ಅಂತೀನಿ. ಅಲ್ಲೋಗಿ ಮನಿಕೊಂಡವ್ರು, ಇಲ್ಲೋಟು ಹುಡುಗರು ಕಾಟ ಅಂತ ಹೇಳಿ ಗಲಾಟೆ ಮಾಡ್ತಾವೆ ಅಂತ ಹೇಳಿ ಅಮ್ಮಾಯರ ಮನೆ ತಕ್ಕ ಹೋಗಿ ಮನಿಕೊಂಡವ್ರು. ನಾನು ನೋಡಿದರೆ ಅವರು ಈ ಮನಿಕ್ಯಾಮಲ್ಲ ಕಣಮ್ಮ ಅಂತ ಹೇಳಿದ್ದೆ. ಅಮ್ಮ ಏನು ಅನ್ಕೊಂತೋ ಏನೋ. ಚಾಪೆ ಮೇಲೆ ನಿದ್ದೆ ಬಂತಾಳಿ ಅಂದರೆ ನಿಜವಾಗ್ಲೂ ಇಂಥ ಹಳೆ ಮನೆಗೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತತ್ತೆ. ನಿಜವಾಗ್ಲೂ ತಣ್ಣಗೆ, ಯಾವ ಫ್ಯಾನ್ ಬೇಡ, ಯಾವುದು ಎ ಸಿ ಬೇಡ, ಕೂಲರ್ ಬೇಡ, ಯಾತು ಬೇಡ, ಅದಕ್ಕಿನ್ನ ಚೆನ್ನಾಗಿ ತಣ್ಣಗಿರುತ್ತೆ. ಎಷ್ಟು ಚೆನ್ನಾಗಿ ನಿದ್ದೆ ಬಂತು ನನಗಂತೂ. ಅಯ್ಯೋ, ಚಾಪೆ ಮೇಲೆ ವಾಸೆ ಅಪ್ಪ. ಚಾಪೆ ಮೇಲೆ ಮನಿಕೆ ಕಾಣುತ್ತೆ, ಚಾಪೆ ಮೇಲೆ ಮನಿಕೊಂಡ್ರೆ ವಾಸೆ. ನನಗೇನೋ ಇಂಥ ಹಳೆ ಮನೆಯಾಗಿರೋದಕ್ಕೆ ಇಷ್ಟ. ಈ ಮನೆಗೆ ಬಂದರೆ ನನಗೆ ಒಂಥರ ನೆಮ್ಮದಿಯಾಗಿ ನಿದ್ದೆ ಬಂದುಬಿಡುತ್ತೆ. ಅಯ್ಯೋ, ನೆನ್ನೆ ನಾನು ಹೇಳಿದ್ಕೆ ಅವಳು ನಮ್ಮ ಸ್ನೇಹಮ್ಮ ಅವರಿಗೆ ಚಾಪೆ ಮೇಲೆ ಮನಿಕೊಂಡು ಅಭ್ಯಾಸ ಇಲ್ಲ, ಹಾಸಿಗೆ ಬೇಕು ಅಂತ ಹೇಳಿ ಹೇಳ್ತಿದ್ಲು. ಅದಕ್ಕೆ ಅಯ್ಯೋ ಇದೇನಿದು ಅಮ್ಮಂಗಪ್ಪ ನನಗೆ. ಅದಕ್ಕೆ ನಿಮ್ಮ ಮಾಮ ಒಂದು ಮಂಚನ ಒಂದು ಬೆಡ್ ತೋರ್ಬೇಕಪ್ಪ ನನ್ನ ಅಳಿಯುಗೆ ಮನಿಕಮಲ್ಲ ಅಂತಿತ್ತು. ಯಾವ ಬೆಡ್ಡು ಯಾವ ಮಂಚ ಬೇಡ, ಸುಮ್ಕಿರು. ನನಗೇನೋ ಇದೇ ಇಷ್ಟ, ಹಳೆ ಮನೆಯಾಗಿ ಇಷ್ಟು ಚೆನ್ನಾಗಿರುತ್ತೆ. ಆ ಹಳೆ ಮನೆಯೇ ತುಂಬ ಇಷ್ಟ ನನಗಂತೂ. ಇಂಥ ಮನೆಗಿರೋ ಅಂಥ ಸುಖ ಇನ್ನೆಲ್ಲೂ ಇರಲ್ಲ. ನೆಮ್ಮದಿಯಾಗಿ ಚೆನ್ನಾಗಿರ್ಬೋದು, ಸುಮ್ಕಿರತ್ತೆ. ನನಗೇನೋ ಚೆನ್ನಾಗಿ ನಿದ್ದೆ ಬಂತು. ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು ಹೆಂಗೆ ಬಂದಾನೆ, ಹೆಂಗೆ 2 ಅವರ್ ಹೆಂಗೆ ನಿದ್ದೆ ಮಾಡಿದ್ದು ನಮ್ಮದೇ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ನಿದ್ದೆ ಬಂತು ನನಗೇನೋ. ಓ, ಇಲ್ಲ ಇದ್ದಾರೆ ಇವರು. ನಾನು ಯಾಕೆ ಬಂದಿಲ್ಲ ಅಂತ ನೋಡ್ತಾ ಇದ್ದೀನಿ. ಅಳಿ ಅಂದ್ರೆ ಆಲೆ 2 ಅವರ್ ನಿದ್ದೆ ಹೊಡೆದ್ರಮ್ಮ. ಬಂದು ಚಾಪೆ ಕೊಡತ್ತೆ, ಚಾಪೆನೂ ತಲೆಮಟ್ಟೆ ಅಂತ ಹೇಳಿದ್ರು. ಒಂದು ಚಾಪೆನೂ ಒಂದು ತಲೆಮಟ್ಟೆ ಕೊಟ್ಟೆ, ರೊಗ್ಗಾಸನೆ ಅಡಿಕೆಂದು ಯಾವ ರೊಗ್ಗು ಬೇಡ ಏನು ಬೇಡ, ಚಾಪೆ ಕೊಡತ್ತೆ ಸಾಕು ಅಂತ ಹೇಳಿ ಒಂದು ಚಾಪೆ ಒಂದು ದಿಂಬಿಸ್ಕೊಂಡು ಮನಿಕೊಂಡು ಈಗ ಎದ್ರು ನೋಡಮ್ಮ. ಈಗ ಮಾಡಿಸಿ ತೆಗ್ದಿತ್ತೆ. ಇವಾಗ ಎದ್ದು ಅದಕ್ಕೆ ಟೀ ಮಾಡ್ತೀನಿ ಕೂತ್ಕೊಳ್ರಿ ಅಂದೆ. ನೀನು ಅಷ್ಟೊತ್ತಿಗೆ ಫೋನ್ ಮಾಡಿದೆ. ನೀನು ನನ್ನ ಗಂಡ ಚಾಪೆ ಮೇಲೆ ಮನಿಕೆಮಲ್ಲ, ಚಾಪೆ ಎಲ್ಲ ಒತ್ತುತ್ತೆ ಅಂತ ಅಂತೀಯ. ಅವ್ರೇನಿಲ್ಲ, ಯಾತ್ರ ಮೇಲೆ ನಾತು ಮನಿಕೆಂಬ್ತಾರೆ. ನೀನೇ ಹಂಗಿಲ್ಲದ್ದು ಹೇಳೋದು. ಅಲ್ಲ ಕಣಮ್ಮ, ಅವ್ರಿಗೆ ಬೆಡ್ಡು ಮಂಚದ ಮೇಲೆ ಮನಿಕೊಂಡು ಅಭ್ಯಾಸ ಆಗಿರುತ್ತಲ್ಲ, ಅದಕ್ಕೇನೆ ನಾನು ಹಂಗಂತ ಹೇಳಿದ್ದೆ ಅಷ್ಟೇನೆ. ಹೆಂಗೋ ಬಿಡು. ಹೆಂಗೋನ ಇಲ್ಲೇ ಮನಿಕೊಂಡವ್ರಲ್ಲ. ಅಲ್ಲಿ ಬೇರೆನೇ ಹುಡುಗರು ಕಾಟ. ಅಯ್ಯೋ, ಹುಡುಗರು ಸುಮ್ಕಿರಲ್ಲ, ಸಾಡ್ತವೆ. ಯಪ್ಪ ಬೇಡ, ಸುಮ್ಕಿರೋದೇ ಇಲ್ಲ. ಹೋಗತ್ತೆ ಬೊಲ್ ಗಲಾಟೆ ಮಾಡ್ತವೆ. ದೀಕ್ಷಕನ ಮಕ್ಕಳಂತೂ ಯಪ್ಪ ಕಿಚಾಡ್ತಿರ್ತವೆ. ಸಂಗೀತಕ್ಕನ ಮಗ ಬೇರೆ. ಅಯ್ಯೋ, ಎಲ್ಲಾರು ಗಲಾಟೆ ಅಂದ್ರೆ ಗಲಾಟೆ. ಅಣ್ಣ 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 ಅಂತ ಹೋಗಿ ಏನಂಗೇನೆ ಮ್ಯಾಕ್ ಕುಕ್ಕಂಬದು ಎಬ್ಬರಿಸೋದು. ನಿದ್ದೆ ಆಗಲ್ಲ ಅಂತ ಅದಕ್ಕೆ ಇಲ್ಲೇ ಬಂದು ಹೆಂಗೋ ನಿದ್ದೆ ಮಾಡ್ಯಾರ ಬಿಡು. ಯಾಕೋ ಮೈಕೈ ಎಲ್ಲ ನೋಯ್ತೈತೆ. ಒಂದಿಷ್ಟು ಸ್ನಾನ ಮಾಡ್ತೀನಿ ಕಾಣಂತೆ. ಇಲ್ಲೇ ಅಂಡೆ ಒಲಿಗೆ ಉರಿಗೆ ಕುಡಿ, ಇಲ್ಲೇ ಒಯ್ಕೊಂಬ್ತೀನಿ. ಬಟ್ಟೆ ಇದ್ದಾವೇನೋ ಇಲ್ಲೇನೆ. ಕಾದವಪ್ಪ, ಟೀ ಕುಡ್ದು ಒಯ್ಕೊಂಬಂತ ಹೇಳು, ಇಲ್ಲಾಂದ್ರೆ ಒಯ್ಕೊಂಡು ಬರೋ, ಆಮೇಲೆ ಟೀ ಮಾಡ್ತೀನಿ. ಬಿಡ್ರಿ ಅತ್ಲಾಗೆ ಅಲ್ಲೇ ಒಯ್ಕೊಂಬಂತ್ರಿ. ಅಯ್ಯೋ, ಸೋಲಾರಾಗಂತೂ ಬಿಸಿಲಿರೋದಕ್ಕೆ ಚೆನ್ನಾಗಿ ಕಾದವೆ ನೀರಂತೂ, ಭಾಳ ಚೆನ್ನಾಗಿ ಕಾದವೆ. ಬರ್ರಿ ಅಲ್ಲೇ ಒಯ್ಕೊಂಬಂತ್ರಿ. ಇಲ್ಲೋಟು ನೀರೆಲ್ಲನ ಹಿಡ್ಕೊಂಡು ಹೋಗ್ಬೇಕು. ಅಯ್ಯೋ, ಹೋಗಿ ಹಿಡ್ಕೊಳಗೆ ಹೋಗು, ಕಾದೇವೆ. ತೋಡಿ ಏನು ಏನು ನೀರು ಹಿಡ್ಕೊಂಡು ಹೋಗೇ ಇಲ್ಲ ಏನು. ಎಲ್ಲ ತಗೊಂಡು ಬಿಸಿನೀರು ತಣ್ಣೀರು ಬರೋಂಗೆ ಇದ್ಲು ಅಮ್ಮಂಗೆ ಆಡ್ತೀಯ ಕಣೆ ಸ್ನೇಹ. ಅವರೇ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂತಾರೆ. ಅಂಥದ್ರಾಗೆ ಇದ್ದು ಅಂಥದ್ರಾಗೆ ಬೆಳೆದವರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂತಾರೆ. ನೀನೇನು ಹಂಗೇನೆ ತಡ ಇಲು ಹಿಂಗೆ ಇತ್ತು ಅಮ್ಮಂಗೆ ಮಾತಾಡ್ತೀಯ. ಹೋಗು, ಎಲ್ಲನ ಬಕೀರ್ ತಂದು ತೋಡಿ ಒಯ್ಕೊಡೋಗಿ ಹೋಗು, ಒಯ್ಕೊಂತಾರೆ. ಒಲೆಯ ಕಾಸಿ ಒಯ್ಕೋಬೇಕು ನೀರ. ಸೌದೆ ಒಲೆಗೆ ಉರಿಕಿರೋ ನೀರು ಒಯ್ಕೊಂಬ್ಲೇಳು, ಮೈಕೈ ನಾವೆಲ್ಲ ಚೆನ್ನಾಗಿ ಹೋಗುತ್ತೆ. ಅವು ಯಾವ ಸೋಲಾರ್ ನಾವು ಹೀಟ್ರವು ಅವೆಲ್ಲ ಹಾಕ್ಯಬಾರ್ದು. ಹೋಗು. ಸುಮ್ಮನೆ ಗೀಜಾರು ಸೋಲಾರು ಇವೆಲ್ಲನ ಸುಮ್ಮನೆ ಒಳ್ಳೇದಲ್ಲ. ಸೌದೆ ಕಾಸಿ ನೀರು ಒಯ್ಕೊಂಡಿರೋದೆ ನೀವು ತಲೆಗೆಲ್ಲ ಕೂದಲು ಪಲ್ಲು ಉದ್ರಲ್ಲ, ಏನಿಲ್ಲ, ಆರೋಗ್ಯಕ್ಕೆ ಒಳ್ಳೇದು. ಮೈಕೈ ನೋವು ಹೋಗುತ್ತೆ. ಹೋಗು, ಅದಕ್ಕೆ ಮತ್ತು ಇವಾಗೆಲ್ಲ ಮೈಕೈ ನೋವು, ಕಾಲು ನೋವು, ಕೈ ನೋವು ಅಂಬಾರು. ನೀರ ಸುಡ್ಸುಡಾವ ಕಾಸಿ ಒಲೆಯ ಕಾಸಿ ಒಯ್ಕೋಬೇಕು. ಅವಾಗೆಲ್ಲನ ಏನು ರೋಗಿದ್ರೂ ಹೋಗ್ತವೆ. ಅಲ್ಲ, ಯಾರು ತೋಡ್ತಾರತ್ತ ಅಮ್ಮಂಗಾಗುತ್ತೆ. ಇವ್ರು ಇಲ್ಲೇ ಅಲ್ಲಿ ಬೇರೆ ಬಿಂಗೆಂಗೆ ಒಯ್ಕೋಬೇಕು, ತಣ್ಣೀರು ಬೇರೆ ಡ್ರಮ್ನಾಗಿಂದ ತುಂಬ್ಕೋಬೇಕು. ಯಾರತ್ತ ಅಲ್ಲೇ ಆದ್ರೆ ತಿರುವಿತಾಗಿ ಬರ್ತಾವೆ ಅಂತ ನಮ್ಮ ಮನೆಯಾಗೆ. ಸುಮ್ಮನೆ ಎದ್ದೋಗಿ ತೋಡ್ತೀಯಾ? ಏನು ಮಾಡಂಗಿದ್ಯಾ ನೀನು?
ಒಂದು ಬಕೆಟ್ ನೀರು ತೋಡ್ಕೊಡೋಕ್ಕಾಗಲ್ವಾ? 2 ಬಿಂದಿಗೆ ತಂದಿಕ್ಕೋ, ನಾನು ಸ್ನಾನ ಮಾಡ್ತೀನಿ ಇಲ್ಲೇನೆ. ಮೈಕೈ ನೋವೆಲ್ಲ ಹೋಗುತ್ತೆ ನನಗೆ. ಆಲೇನೆ ಇಲ್ಲಿ ಅತ್ತೆ ಒಲೆಗೆ ಕಾಸಿರೋ ನೀರು ಒಯ್ಕೊಂಡ್ರೆ ಮೈಕೈ ನೋವೆಲ್ಲ ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ. ಕಾಲು ಕೈ ನೋವು, ಕಾಲೆಲ್ಲ ನೋವು ಕಡಿಮೆ. ನನಗೂ ಸ್ವಲ್ಪ ಫೀಲ್ಡ್ ವರ್ಕ್ ಜಾಸ್ತಿ ಆಗಿರೋದ್ರಿಂದ ಮೈಕೈ ನೋವು ಜಾಸ್ತಿ. ಅದಕ್ಕಾಗಿನ ಹೋಗು, ತೋಡೋಗಿ ಹೋಗು, ಒಯ್ಕೊಂತೀನಿ. ಏನು ಹಂಗೇನೆ ಇದ್ದೇ ವಾಸೆ, ಹೋಗು ನೀನು ಸುಮ್ಮನೆ. ನೀನಂತೂ ಬೋಲು ಮೈ ಸಬ್ರ ಕಲ್ತ್ಬಿಟ್ಟಿದ್ಯಾ ಸ್ನೇಹ. ಇವಾಗ ಮನೆಗೆ ಸೇರ್ಕೊಂಡು ಜಾಸ್ತಿ ಎಷ್ಟು ನಾನು ನೋಡಿಲಿ, ಜಾಸ್ತಿ ಒಂಥರ ಮೈ ಸಬ್ರ ಕಲಿಬಾರ್ದು. ಸೋಂಬೇರಿತನ ಅಂಬೋದು ಇರಬಾರ್ದು. ಕೆಲಸ ಮಾಡ್ಬೇಕು. ಕೆಲಸ ಮಾಡ್ತಿದ್ರೆ ತಾನೇ ಮೈಂಡೂ ಚೆನ್ನಾಗಿರೋದು. ಹೋಗು, ಕೆಲಸ ಮಾಡ್ತಿದ್ರೆ ಅದು ಇದು ಏನೂ ಯೋಚನೆ ಬರೋದಿಲ್ಲ. ಕೆಲಸ ಇರಬೇಕು ಮೈನ್ ಮನುಷ್ಯನಿಗೆ. ಸರಿ ಆಯ್ತು ಹೇಳಪ್ಪ. ಯಾರು ತೋಡ್ತಾರತ್ತ ಮಂಗವತ್ತ? ಅಲ್ಲೇ ಆದ್ರೆ ನೆಲ್ಲೆ ತಿರುಗ್ಕೊಂಬೋದಾಯ್ತತ್ತ. ಸೋಪ್ ಬೇರೆ ಇಲ್ಲ ಇಲ್ಲಿ. ಮೈಸೂರು ಸ್ಯಾಂಡ್ಲು ಸೋಪು, ಸಂತೂರ್ ಸೋಪ್ ನಮ್ಮ ಮನೆಗಿರೋದು. ಮೈಸೂರು ಸ್ಯಾಂಡ್ಲು ಇಲ್ಲ ಇಲ್ಲಿ. ಅಲ್ಲೇ ಒಯ್ಕೊಂಬಂತೆ ನಡೀರಿ. ಸಂತೂರ್ ಸೋಪೆ ಆಗ್ಲೇಳು, ಯಾವುದಾಯ್ತೋ ಅದೇ ಸಾಕು. ನಾನೇನು ಅದೇ ಇದೆ ಅಂತ ಏನು ನಾನೇನು ಮಾತಾಡೋಕೆ ಹೋಗಲ್ಲ. ಯಾವುದಾಯ್ತೋ ಅದೇ ಅಡ್ಜಸ್ಟ್ ಮಾಡ್ಕೊಂತೀನಿ. ಹೋಗು, ಅದೇ ಇರಲೇಳು ಸಂತೂರ್ ಸೋಪೆ. ಸರಿ ಆಯ್ತು. ನೀವಂತೂ ಇವಳು ಒಂಥರ ಇದು ಮಾಡ್ತಾಳೆ ಇವಾಗ. ನೀವೇ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ? ಅಯ್ಯೋ ನನ್ನ ಗಂಡಗೆ ಅದಾಗಲ್ಲ ಇದಾಗಲ್ಲ ಅಂತಾಳೆ. ನಾನೇನು ಅದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇವಳೆ ಹಂಗೆ ಅಂದ್ಕೊಂತಾಳೆ. ನಾನೇನು ಯಾವುದಿರುತ್ತೋ ಅದೇನೆ. ನನಗಿಂಥದ್ದೇ ಅಂಥದ್ದೇ ಆಗಬೇಕು ಅಂತೇನು ಇವಾಗೇನು ನಾನು ಅಂಥದ್ದೆಲ್ಲ ಅಂದ್ಕೊಂಬಕ್ಕೆ ಹೋಗಲ್ಲ. ಸರಿ ಆಯಿತು, ಹೋಗ್ರಿ ಹೋಗ್ರಿ. ಸುಡ್ ಅವತ್ತು ಕಾದೇವೆ. ನಾನು ಒಯ್ಕೊಂಬನ ಅಂತ ಕಾಸಿದ್ನ ಕಾದೆ. ಹೋಗಿ ಒಯ್ಕೊಳ್ರಿ, ನಾನು ಆಮೇಲೆ ಕಾಸು ಒಯ್ಕೊಂತೇನೆ. ಮೈ ಕೈ ನೋವು ಕಡಿಮೆ ಆಗುತ್ತೆ, ಮತ್ತು ಒಂಥರ ಮೈ ಭಾರ ಎಲ್ಲ ಕಡಿಮೆ ಆದಂಗೆ ಆಗುತ್ತೆ. ಆ ನೀರು ಒಯ್ಕೊಂಡ್ರೆ ನಮ್ಮ ಮನೆಯಾಗ್ಲವ ಒಂಥರ ಏನೋ ಮೈ ಕೈ ನೋವೇ ಹೋಗಲ್ಲ. ಏನೋ ಒಂಥರ ನನಗೆ ಅಡ್ಜಸ್ಟೇ ಆಗಲ್ಲ. ಈ ನೀರು ಒಯ್ಕೊಂಡು ಅಲ್ಲೇ ಅಬ್ಸರ್ವ್ ಮಾಡಿದ್ದೀನಿ ನಾನು 1-2 ಸತಿ. ಇಲ್ಲಿ ಮನೆಗೆ ಒಂದು ಸತಿ ಸ್ನಾನ ಮಾಡ್ಕೊಂಡ್ಮೇಲೆ ಅಲ್ಲೇ ಅಬ್ಸರ್ವ್ ಮಾಡಿದ್ದೀನಿ. ಅಲ್ಲೇದಕ್ಕೂ ಇಲ್ಲೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ ಕಾಣತ್ತೆ. ಕಾಸಿ ಒಯ್ಕೋಬೇಕು ಅಂದರೆ ಹೊಸ ಮನೆಗಳಿಗೆ ನೋಡು ಎಲ್ಲ ಅಂಡೆ ಒಲೆ ಮಾಡೋದಿಲ್ಲ ಇವಾಗ. ಬರೀ ಸೋಲಾರು, ಗೀಝರು, ಹೀಟ್ರು ಬರೀ ಇದೇನೆ. ಅವೆಲ್ಲನ ತಾತ್ಕಾಲಿಕ. ಸುಮ್ಮನೆ ಸೌದೆ ಒಲೆ ಕಾಸು ಒಯ್ಕೊಂಬದೆ ಆರೋಗ್ಯಕ್ಕೆ ಒಳ್ಳೇದು. ಒಂದು ಒಯ್ಕೊಂಡು ಹೋಗ್ರಿ ಸುಮ್ಮನೆ. ಯಾತಮ್ಮ ಅವಳಿಗೆ ಆತ ಹೇಳ್ತಿದ್ದೆ ಕಲಮ್ಮ. ನೀರು ಕಾಸಿದ್ದೆ, ನೀರು ಒಯ್ಕೊಂಬಕ್ಕೆ ಹೋದ್ರು. ಅವಳು ಇಲ್ಲಿ ಯಾರು ತೋಡ್ತಾರೆ ಅಂತಾಳೆ. ಅಲ್ಲಿ ನಮ್ಮ ಸ್ನೇಹಮ್ಮ ಕಳ್ಳಾಟಕ್ಕೆ ಬಿದ್ದವಳಿ. ಕಳ್ಳಾಟ ಆಡ್ತಾ ಇದ್ದಾಳೆ. ಅಲ್ಲಾದ್ರೆ ನೆಲ್ಲೆಗೆ ಬತ್ತವೆ. ಇಲ್ಲಿ ತೋಡಬೇಕು, ಬಸ್ಲಾಕ್ ಇಟ್ಕೊಂಡು ಹೋಗ್ಬೇಕು ಬಕೆಟ್ನ ಕೊಯ್ಕೊಂಡು. ಅಲ್ಲಾದ್ರೆ ನೆಲ್ಲೆಗೆ ತಿರುವಿತಾಕೆ ಬತ್ತವೆ. ತಣ್ಣೀರೂ ಡ್ರಮ್ನಾಗಳ ತುಂಬ್ಕೊಂಡು ಹೋಗ್ಬೇಕು ಅಂತಾಳೆ. ಅಲ್ಲೆಲ್ಲೆಲ್ಲನ ಸೌಕರ್ಯ ಐತಲ್ಲ, ಅಲ್ಲೇ ಕಳ್ಳಾಟಕ್ಕೆ ಬಿದ್ದುಬಿಟ್ಟವಳೆ. ಈ ಅಪ್ಪ ಏನಿಲ್ಲ, ಸಮರ್ಥಪ್ಪ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ನಮ್ಮಂತಕ್ಕೂ ಬಂದು ಹೆಂಗೆ ಕುತ್ಕೊಂಡು ಮಾತಾಡ್ತಿರುತ್ತೆ, ಎಲ್ಲಾರು ತಗೋ ಮಾತಾಡುತ್ತೆ ಪಾಪ. ನನ್ನ ಅಳಿಯನಂಥದ್ದೆಲ್ಲನ ತಲೆ ಕೆಡಿಸ್ಕೆ ಮಲ್ಕಣಮ್ಮ. ಇವದ್ದೇ ಅವ್ರಂತ ನನ್ನ ಅಳಿಯ ಉಪ್ಪು ಮೆಣಸಿನ್ಕಾಯಿ ಹಾಕಿ ನೀರು ಒಯ್ತೀವಿ, ಸಿಕ್ಕಿರೂ ಕಣ್ಣು ಮುಚ್ಕೊಂಡು ಉಂಡೋಗುತ್ತೆ. ಅಂಥದೇ ಬೇಕು ಇಂಥದೇ ಬೇಕು ಅಂಬಲ್ಲ ಕಣಮ್ಮ. ಈಗ ಬಂತು ಸ್ಯಾಪೆ ಹಚ್ಕೊಂಡು ಮನಿಕೊಂಡು ಚೆನ್ನಾಗಿ ನಿದ್ದು ಬಂದು ಕಾಣತ್ತೆ. ಇಲ್ಲಿ ತಣ್ಣಗಿತ್ತು ಅಂತ ಹೇಳಿ ಸುಮ್ಮನೆ ನಿದ್ದೆ ಚೆನ್ನಾಗಿ ನಿದ್ದು ಬಂದ್ಬಿಟ್ಟಿತ್ತಂತೆ, ಸಾಕಾಗಿತ್ತಂತೆ. ಸ್ವಲ್ಪ ತಲೆ ಬೇರೆ ನೋಯ್ಯದಂತೆ, ಅದಕ್ಕೆ ಎಲ್ಲ ಹುಡುಗರು ಇರ್ತಾವೆ ಗಲಾಟೆ ಮಾಡ್ತವೆ ಅಂತೇಳಿ ಅದಕ್ಕೆ ಬಂದಿಲ್ಲ ಮನಿಕೊಂಡಿತ್ತು ಪಾಪ. ಮನಿಕೊಂಡಿದ್ದು ಅದಕ್ಕೆ ಈಗ ನೀರು ಒಯ್ಕೊಂತೀನಿ, ಇಲ್ಲೇ ಹತ್ತು ನೀರು ಕಾಸೈತೆ ಒಯ್ಕೊಂತೀನಿ ಅಂತ ಹೋತು. ಅವಳು ಹಳೆ ಹಿಡ್ಕೊಡಲ್ಲ ಅಂತಾಳಂತ ಸ್ನೇಹಮ್ಮ. ಅವಳಿಗೆ ಹಿಡಿಯೋಕ್ಕೆ ಒಂಥರ ಬೇಜಾರ. ಬಕೆಟ್ನ ತೋಡ್ಕೊಂಡು ಹೋಗ್ಬೇಕು, ಒಲೆ ಮೇಲೆ ಕಾಸಿರವ ಅಂತ. ಒಂದು ದೊಡ್ಡದೊಂದು ತಪ್ಲಿಕ್ಕೆ ಒಂದು 3 ಬಿಂಗೆ ಹಿಡಿತೈತೆ ತಪ್ಪಲೆ. ಅದರ ಕಾಸು ಬಿಡ್ತೀನಿ ಹಿಡ್ಕೊಂಡು ಒಯ್ಕೋಬೇಕು. ನಾವು ಹಳೆ ಮನೆಗೆಲ್ಲ ಎಲ್ಲಮ್ಮ ಶಿಂಟಾಕು ಇಂಥವಕ್ಕೆಲ್ಲ ಎಲ್ಲಿ ಗೊತ್ತಾವೆ. ನಲ್ಲಿನೇ ಇಲ್ಲ ಅಂದಮೇಲೆ ನಾವು ನೀರೆಲ್ಲ ಹಿಡ್ದು ಒಯ್ಕೋಬೇಕು. ಹೇಳು, ಅವ್ರು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂತಾರೆ ನಿನ್ನ ಮಗಳೇನೆ ಒಂದಿಟ್ಟು. ಹೆಂಗೆ ನನ್ನ ಹಳ್ಳಿಯ ದೇವ್ರು ಅಂತ ನೀವತ್ತು ನನ್ನ ಮಗಳು ಹಂಗೆ ಮಾತಾಡಿದ್ರೆ ನನ್ನ ಹಳ್ಳಿ ಹಂಗೆ ಮಾತಾಡಲ್ಲ. ನನ್ನ ಹಳ್ಳಿ ಹಂಗೆ ಮಾತಾಡಿದ್ರೆ ನಮ್ಗೊಂಥರ ನಮ್ಮ ಬೇಜಾರಾದಂಗೆ ಆಗೋದು. ಏನಪ್ಪ ಇದು ನಮ್ಮ ಮನೆ ಹಿಂಗೆಲ್ಲ ಇರೋದು ಕೆಲವೇ ಅಂಬೋದು ಅಂತ ಅನ್ಸೋದು. ಇವತ್ತು ನನ್ನ ಹಳ್ಳಿಯ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾನೆ. ಅದಕ್ಕೆ ತುಂಬ ಖುಷಿ ಆಯಿತು. ನನ್ನ ಮಗಳ ಬುದ್ದೇನು ಲೆಕ್ಕ ಇಲ್ಲ. ನನ್ನ ಹಳ್ಳಿ ಹೆಂಗೋ ಇವತ್ತು ಉಪ್ಪು ಮೆಣಸಿನ್ಕಾಯಿ ನೀರು ಹಾಕಿ ಕ್ಯೂ ಸಿಕ್ಕಿದ್ರು ಚೆನ್ನಾಗೈತೆ ಕಣತೆ, ಎಷ್ಟು ಚೆನ್ನಾಗಿ ಮಾಡಿದ್ಯಾ ಸಾಂಬಾರು ಅಂತ ಉಂಡೋಗ್ತಾನೆ ಅಂತಾನು. ಹಂಗೈತೆ ಹಿಂಗೈತೆ ಅಂತ ಜರಿಯಲ್ಲ, ಏನಿಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾನೆ, ಪರವಾಗಿಲ್ಲ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.